ಒಳ ಮೀಸಲಾತಿ ಅನ್ವಯಿಸದೆ 56.432 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೋರಾಡಿಸಲು ಮುಂದಾಗಿರುವುದನ್ನು ಖಂಡಿಸಿ ಇಂದು ನಗರದಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು. ಕರ್ನಾಟಕ ರಾಜ್ಯ ಮಾದಿಗ ಪದವೀಧರರ ವೇದಿಕೆ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಭಾಗವಹಿಸಿದ್ದರು. ನಗರದ ಡಾಕ್ಟರ್ ಬಾಬು ಜಗಜ್ಜೀವನ್ ವೃತ್ತದಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ರ್ಯಾಲಿ ನಡೆಸಲಾಯಿತು. 56.432 ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅನ್ವಯಿಸಿ ಅಧಿಸೂಚನೆ ಹೋರಾಡಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಜೊತೆಗೆ ಸಾಮಾಜಿಕ ನ್ಯಾಯ ಕಾಪಾಡುವ ನಿಟ್ಟಿನಲ್ಲಿ ಕತೆ ಪ್ರವರ್ಗ ಎಗೆ 6% ಮೀಸಲಾತಿ ನಿಗದಿಪಡಿಸುವ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ, ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತ ರಾಕೇಶ್ ಕುಮಾರ್ ಹಾಗೂ ನಿವೃತ್ತ IAS ಅಧಿಕಾರಿ E ವೆಂಕಟಯ್ಯ ಅವರನ್ನು ಸಂಬಂಧಿಸಿದ ವಿಷಯಗಳಲ್ಲಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಬೇಡಿಕೆ ಕೂಡ ಮುಂದಿಟ್ಟ. ಭಾರತದ ಅನೇಕ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಸಂವಿಧಾನಬದ್ಧ ಮೀಸಲಾತಿ ಹೆಚ್ಚಳ ಜಾರಿಯಲ್ಲಿರುವಾಗ ಕರ್ನಾಟಕದಲ್ಲಿ ಮಾತ್ರ ದಶಕಗಳಿಂದ ಸಾಮಾಜಿಕ ನ್ಯಾಯ ವಂಚನೆ ನಡೆಯುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. 28/12/2022ರಿಂದ ಜಾರಿಗೆ ಬಂದ ಮೀಸಲಾತಿ ಪ್ರಮಾಣ ಹೆಚ್ಚಳದಂತೆ ಉದ್ಯೋಗ ನೀಡದೆ ಪರಿಶಿಷ್ಟ ಜಾತಿಗೆ ಸಿಗಬೇಕಾದ 1129 ಹುದ್ದೆಗಳು ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಿಗಬೇಕಾದ 2258 ಹುದ್ದೆಗಳು ಸೇರಿ ಒಟ್ಟು 3387 ಹುದ್ದೆಗಳನ್ನು ಕಡೆಗಣಿಸಿ 56.432 ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ ಎಂದು ದೂರಿದರು. ಇದು ದಲಿತ ವಿರೋಧಿ ನೀತಿಯಾಗಿದ್ದು ತಕ್ಷಣ ಹಿಂಪಡೆಯಬೇಕು. ಕಳೆದ 35 ವರ್ಷಗಳಿಂದ ಖಾಲಿ ಉಳಿದಿರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಒಳಗೊಂಡಂತೆ ನೇಮಕಾತಿ ನಡೆಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ನೀರಾವರಿ ಸಮಸ್ಯೆ ಗಂಭೀರವಾಗಿದ್ದು ಕೃಷಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಬೇಕು ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಾರ್ಚ್ 6ರಂದು ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷರಾದ ನರಸಿಂಹನಾಯ್ಕ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ 2 ನದಿಗಳು ಇದ್ದರೂ ಕುಡಿಯಲು ಹಾಗೂ ರೈತರು ನೀರಾವರಿಗೆ ಗಂಭೀರವಾಗಿ ಸಮಸ್ಯೆ ಎದುರಿಸಬೇಕಾಗಿದೆ. ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವ ನೀಡುವ 2 ಸರ್ಕಾರಗಳ ಭರವಸೆ ಹುಸಿಯಾಗಿದೆ. ಮೆಣಸಿನಕಾಯಿ ಬೆಳೆಯಲ್ಲಿ ರೈತರಿಗೆ ನಷ್ಟ ಉಂಟಾಗಿದ್ದು ರೈತರು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುವಂತೆ ಮಾಡಿದೆ. ಜಿಲ್ಲೆ ಅಗಾಧ ಸಂಪನ್ಮೂಲಗಳು ಕೂಡಿದ್ದರೂ ಸರ್ಕಾರಗಳು ಅವೈಜ್ಞಾನಿಕ ಯೋಜನೆಗಳಿಂದ ರೈತರು, ಕೂಲಿ ಕಾರ್ಮಿಕರು ರಾಜ್ಯ ಸೇರಿ ನೆರೆ ರಾಜ್ಯಗಳಿಗೆ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೃಷಿಗೆ ನೀರಾವರಿ ಯೋಜನೆ ಅಡಿಯಲ್ಲಿ ನೀರನ್ನು ಒದಗಿಸಬೇಕು. ರಾಜಲಬಂಡ ಅಣೆಕಟ್ಟಿನಿಂದ ತುಂಗಭದ್ರಾ ಕಾಲುವೆಗೆ ಕೊನೆಯ ಭಾಗದ ಡಿಸ್ಟ್ರಿಬ್ಯೂಟರಿ ಸಂಖ್ಯೆ 102/A ಮತ್ತು 103ರಲ್ಲಿ ಸಂಪರ್ಕ ಕಲ್ಪಿಸುವ ಏತ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡಬೇಕು. ಡಿ ರಾಂಪುರ ಗ್ರಾಮದಿಂದ ಒಡ್ಡೇಪಲ್ಲಿ ಗ್ರಾಮದ ಜಮೀನುಗಳಿಗೆ ನೀರು ಒದಗಿಸಲು ಏತ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡಬೇಕೆಂದು ಆಗ್ರಹಿಸಿದರು. ಯಾಕಂದ್ರೆ ಮಲಯಾಳ ಬೆಳೆದೇ ನಾವು ಬೆಳೆಸ್ಬೇಕು, ಒಂದೇ ಬೆಳೆ ಅದು ಇದೇ ಬೆಳೆಸ್ಬೇಕು. ಬೇರೆ ಆಚಾರ ನಮ್ಮೂರು ಬೇರೆ ಬೆಳೆ ಇರ್ತಿಲ್ಲ. ಎಷ್ಟು ವರ್ಷ ಒಂದೇ ಬೆಳೆ ಬೆಳೆಸ್ಬೇಕು ನಾವು. ಈಗ ಮೆಣಸಿನಕಾಯಿ ಅಂತೂ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ನೀರು ಗ್ಯಾರಂಟಿ ಇಲ್ಲ. ಹಂಗಾಗಿ ಮೆಣಸಿನಕಾಯಿನೂ ಲಾಸ್ ಬರೋ ಪರಿಸ್ಥಿತಿ ರೈತರು ಭಾಳ ಲಾಸ್ ಪಟ್ಟಿದ್ದಾರೆ. ಲಾಸ್ ಆಗಿದ್ದಾವೆ, ನೀರಿಲ್ಲದೆ ಇಲ್ಲಿ ಆಸೆ ಆಗ್ತದೆ. ಏನೋ ಅದರಲ್ಲಿ ಇಷ್ಟು ಲಾಭ ಆದ ತಕ್ಷಣ ಅದಕ್ಕೆ ನಾವು ನೀರಾವರಿ ಬಗ್ಗೆ 2 ನದಿಗಳ ನಡುವಿದ್ದು ನಮ್ಮ ರೈತರು ಇವತ್ತು ಕಾಲುವೆಗಳು ರಿಪೇರ್ನೂ ಆಗಿಲ್ಲ. ಕೊನೆ ಕಾಲುವೆ ಇವಾಗ ಅಂತಿರವಲ್ಲ, ಈಗ ಬಿಲಬಂದ್ರೆ ಏಕಾಗಿರೋರು ಮಾಡ್ತಿರೋ ಕೆಲವು ಅದನ್ನು ಏನೋ ನವಲಿ ಸಂಘದ ಕೆಲಸ ಮಾಡ್ತಿರೋ ಅನ್ನೋದು
ನಾವು ಕೊಟ್ಟಿವಿ ಬಹಳ ಸಲ. ಅದ್ರ ಬಗ್ಗೆ ಇವತ್ತು ನಾವು ಇವತ್ತು MLA ಶಾಸಕರು ಅದ್ರ ಬಗ್ಗೆ ಯಾರು ಪರಿಹರಿಸ್ತಾ ಇಲ್ಲ. ಏನೋ ಆದರೂ ನಾವು ಇಲ್ಲಿ ರಾಜಕೀಯದಿಂದ ನಾವು ಬಹಳ ಯಾಕಂದ್ರೆ ಬೇರೆ ನಮ್ಮ ತಾಲೂಕಲ್ಲಿ ಯಾರು ನಮ್ಮ ಗ್ರಾಮೀಣದಲ್ಲಿ ಯಾರು ಇವತ್ತು ನಮಗೆ ಶಾಸಕರಾದ್ರು ಯಾರು ಇವತ್ತು ಇಲ್ಲ. ಯಾಕಂದ್ರೆ ಬೇರೆ ಬರ್ತಾರೆ ಇವತ್ತು MP ಎಲ್ಲಿದ್ದೋ ಗೆಲ್ತಾರೆ. ಅವ್ರು ಏನೋ ಇವತ್ತು ನಮ್ಗೆ ನಮ್ಮ ಹಳ್ಳಿಗಳಿಗೆ ಏನೋ ಗೊತ್ತಾಗ್ತದೆ. ಪರಿಸ್ಥಿತಿ ಹಿಂಗಾಗಿದೆ. ನಮ್ಮ ರಾಯಚೂರು ಗ್ರಾಮೀಣದು, ರಾಯಚೂರು ಜಿಲ್ಲೆ MP ಜಿಲ್ಲಾದು, ಇವತ್ತು ಶಾಸಕರು, ರಾಯಚೂರು ಗ್ರಾಮೀಣ ಶಾಸಕರು ಎಲ್ಲ ಪರಿಸ್ಥಿತಿಗಾಗಿ ಯಾವ ನೀರಾವರಿ ಪ್ರತಿಯೊಬ್ಬ ರೈತರಿಗೆ ಏನು ನೀರು ಬೇಕು. ಆ ನೀರು ಇವತ್ತು ಕುಡಿಯೋ ನೀರು ತ್ರಾಸವಾಗಿದೆ ಅಷ್ಟು ಬಹಳ ಹಳ್ಳಿಗಳಿಗೆ. ಅದಕ್ಕಾಗಿ ನಾವು ಇವತ್ತು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಏನಂದ್ರೆ ಕೃಷಿಗೆ ನೀರಾವರಿ ಯೋಜನೆಯಲ್ಲಿ ನೀರನ್ನು ಒದಗಿಸಬೇಕು. ರಾಜಮಟ್ಟ ಅಣೆಕಟ್ಟಿನಿಂದ ತುಂಗಾಭದ್ರಾ ಕಾಲುವೆಗೆ ಕೊನೆಯ ಭಾಗದ ಡಿಸ್ಟ್ರಿಬ್ಯೂಟರಿ ಸಂಖ್ಯೆ 102 ಏತ ನೀರಾವರಿ ಮತ್ತು 103 ರಲ್ಲಿ ಸಂಪರ್ಕ ಕಲ್ಪಿಸುವ ಏತ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡಬೇಕು. ನೀರಾಪುರ ಗ್ರಾಮದಿಂದ ಒಡ್ಡೇಪಲ್ಲಿ ಗ್ರಾಮದ ಜಮೀನುಗಳಿಗೆ ನೀರು ಒದಗಿಸಲು ಏತ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡಬೇಕು. ಕೃಷ್ಣಾ ನದಿ ನೀರು ತೆಲಂಗಾಣಕ್ಕೆ ಹರಿದು ಹೆಚ್ಚು ನೀರು ಬರ್ತಾವ ಅದನ್ನ ಇವತ್ತು ಹೋಗುತ್ತವೆ. ಜಿಲ್ಲೆಯಲ್ಲಿ ರೈತರು ಜಮೀನುಗಳು ಅಕ್ರಮ ವರ್ಗಾವಣೆಗಳನ್ನು ಮಾಡುವವರ ಮೇಲೆ ಕ್ರಮಗಳನ್ನು ಜರುಗಿಸಬೇಕು. ಸರ್ಕಾರಿ ನೂಲಿನ ಗಿರಣಿಯನ್ನು ಅಭಿವೃದ್ಧಿಪಡಿಸಬೇಕು. ಹತ್ತಿ ಮತ್ತು ಮೆಣಸಿನಕಾಯಿ ಬೆಳೆಗಳ ಅಭಿವೃದ್ಧಿ ಮಂಡಳಿಗಳನ್ನು ಸ್ಥಾಪಿಸಬೇಕು. ಪ್ರಸಕ್ತ ವರ್ಷದಲ್ಲಿ EVP ಕಾಲುವೆ ಬೇಸಿಗೆ ಬೆಳೆಗೆ ಮಾಡಿರುವುದರಿಂದ ರೈತರಿಗೆ ಮತ್ತು ಕೂಲಿಕಾರರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಕೆಲಸಗಳನ್ನು ಒದಗಿಸಿಕೊಡಬೇಕು. ಜಿಲ್ಲೆಯಲ್ಲಿ 10,000 ಶಿಕ್ಷಕರ ದೇವಸ್ಕೂರು, ಹೆದ್ಲಾಪುರ, ಶಕ್ತಿನಗರ ಭಾಗದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾ ಅಧಿಕಾರಿಗಳಿಗೆ ಸಲ್ಲಿಸಲಾದ ಮನವಿಯಲ್ಲಿ ವಕೀಲ ಸಂತೋಷ್ ಹಾಗೂ ಆತನ ಸಹಚರರ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ. ಸ್ಥಳೀಯರ ಆರೋಪದಂತೆ ದೇವಸ್ಕೂರು, ಹೆದ್ಲಾಪುರ ಮತ್ತು ಶಕ್ತಿನಗರ ಪ್ರದೇಶಗಳಲ್ಲಿ ಗುತ್ತಿಗೆದಾರರು, ಪಾಂಡ್ ಆಶ್ ಏಜೆನ್ಸಿದಾರರು ಹಾಗೂ ಸಾಮಾನ್ಯ ಜನರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎನ್ನಲಾಗಿದೆ. ಕೊಲೆ, ಬೆದರಿಕೆ, ಹಣ ವಸೂಲು, ಗೂಂಡಾಗಿರಿ ಚಟುವಟಿಕೆಗಳ ಮೂಲಕ ಭೀತಿ ಮೂಡಿಸಲಾಗುತ್ತಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. KPCL ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಾಂಡ್ ಆಶ್ ಸಾಗಣೆಯಲ್ಲಿ ಯಾವುದೇ ಅಧಿಕೃತ ಗುತ್ತೆ ಇಲ್ಲದೆ ಕೆಲವರು ತಲೆ ಹಾಕಿ ಟಿಪ್ಪರ್ ವಾಹನಗಳಿಂದ ದಿನನಿತ್ಯ ಹಣ ವಸೂಲು ಮಾಡುತ್ತಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಕ್ಲೀನಿಂಗ್ ಹೆಸರಿನಲ್ಲಿ ಪ್ರತಿ ಟಿಪ್ಪರಿಗೆ ಹಣ ವಸೂಲು ಮಾಡಲಾಗುತ್ತಿದ್ದು ದಿನಕ್ಕೆ ₹1,000 ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಇದರಿಂದ ಸ್ಥಳೀಯ ಗುತ್ತಿಗೆದಾರರು ಹಾಗೂ ಕಾರ್ಮಿಕರು ಆತಂಕದಲ್ಲಿ ಬದುಕುವಂತಾಗಿದೆ ಎನ್ನಲಾಗಿದೆ. ಕೆಲ ಸಂದರ್ಭಗಳಲ್ಲಿ ಹೊರ ರಾಜ್ಯಗಳಿಂದ ಬಂದ ಗುಂಪುಗಳು ಸ್ಥಳೀಯರಲ್ಲಿ ಭಯ ಹುಟ್ಟಿಸುವ ರೀತಿಯಲ್ಲಿ ವರ್ತಿಸುವುದಾಗಿ ಮನವಿಯಲ್ಲಿ ಹೇಳಲಾಗಿದೆ. ಇತ್ತೀಚೆಗೆ ಸಂಘಟನೆಯ ಕಾರ್ಯಕರ್ತನ ಮೇಲೆ ನಡೆದ ಗಲಾಟೆಯ ನಂತರ ಜನರಲ್ಲಿ ಮತ್ತಷ್ಟು ಭೀತಿ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ. ಆದ್ದರಿಂದ ಈ ಎಲ್ಲ ಪ್ರಕರಣಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಸ್ಥಳೀಯರಿಗೆ ಭದ್ರತೆ ಒದಗಿಸಬೇಕೆಂದು ಜಿಲ್ಲಾ ಆಡಳಿತಕ್ಕೆ ಮನವಿ ಸಲ್ಲಿಸಲಾಗಿದೆ. ಗುತ್ತಿಗೆದಾರರಿಗೆ ಹಾಗೂ ಆಶ್ ಏಜೆನ್ಸಿಯವರಿಗೆ ಕೊಲೆ, ಬೆದರಿಕೆ ಹಾಗೂ ಟಿಪ್ಪರ್ಗಳ ಹತ್ತಿರ ಹಣ ವಸೂಲಿ, ಸ್ಥಳೀಯ ಜನರ ಮೇಲೆ ಗುಂಡಿ ದಾಳಿ, ದೌರ್ಜನ್ಯ, ಗುಂಪು ಘರ್ಷಣೆ ಮಾಡಿ ಜನರಲ್ಲಿ ಭಯ ಹುಟ್ಟಿಸುತ್ತ ವಕೀಲ ಸಂತೋಷ್ ಮತ್ತು ಆತನ ಸಹಚರಿ ರೌಡಿ ಶೀಟರ್ ಯದ್ಲಾಪುರದ ನಾರಾಯಣ, ವಿನೋದ್, ತಮಿಳುನಾಡು ಸುಬ್ಬು, ಸಂದೀಪು ಇನ್ನೂ ಹಲವಾರು ಈತನ ಗುಂಡು ಸಂಚಾರ ಮೇಲೆ ಕಾನೂನು ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಇದನ್ನು ಗುಂಡಿಪಾಳು ಮಾಡಿ ಸ್ಥಳೀಯ ಜನರಿಗೆ ಭದ್ರತೆ ಒದಗಿಸಿಕೊಡಬೇಕೆಂದು ಈ ಮೂಲಕ ಮನವಿ ಗಡಿಪಾರು ಮಾಡಬೇಕು. ಇವರು ಥರ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಅವರು ಜಾಸ್ತಿ ಆಗಿ ಭಾಳಷ್ಟು ಒಂದಿಗೆ ತಲವಾರುಗಳು ಇಟ್ಟಿದ್ದಾರೆ. ಬೇರೆ ಬೇರೆ ಊರ್ಲೇಸ್ ಕರೆಸೋದು ಮತ್ತು ಬೇರೆ ಇದರಲ್ಲೇಸ ಕರ್ಕೊಂಬಂದು ಮಹಾರಾಷ್ಟ್ರ ಆಗಲಿ ನಕಲೇಸ್ ಕರೆಸಿ ತಮಿಳ್ನಾಡು ಆಗಲಿ ಅವರ ಕರೆಸಿ ಏರಿಯಾಗಳಿಗೆ ಮಾರ್ಕಾಸ್ತ್ರಲಿದ್ದ ಇಟ್ಕೊಂಡು ತಿರುಗಾಡಿ ಅಲ್ಲಿ ಸಾರ್ವಜನಿಕರಿಗೆ ಅಂಜಿಕೆ ತೋರಿಸಿ ಆ ಥರ ಭಯಭೀತರು ಭಾಳಷ್ಟು ಮಾಡಿದ್ದಾರೆ. ಅವ್ರು ಕೂಡಲೇ ಅವರಿಗೆ ಇವಾಗ ಎಚ್ಚೆತ್ತುಕೊಂಡು ತಾವು ದಯಾಳುಗಳಾಗಿ ಕೂಡಲೇ ಅದರ ಪರಿಶೀಲನೆ ಮಾಡಿ ಅವ್ರನ್ನ ಇಲ್ಲಿಂದ ಗಡಿಪಾರು ಮಾಡಬೇಕಂತ ತಮ್ಮಲ್ಲಿ ವಿನಂತಿ.
ಅದು ಮಾಡಲಿಲ್ಲಪ್ಪ ಅಂತಂದರೆ ಮಾಡಿದ್ದಲ್ಲಿ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಇದರಲ್ಲಿ ಯಾಕೆ ಈ ಥರ ನಾವು ಮಾಡ್ತಾ ಇದ್ದೀವಿ ಇದನ್ನು ಅಂತ ಹೇಳ್ತಾ ಇದ್ದರೆ, ಇದರಲ್ಲಿ ನಮ್ಮ ಸಂಘಟನೆಗಾರರು ಒಬ್ಬರು ಇದ್ದಾರೆ, ಅವರಿಬ್ಬರು ಗಾಯಾಳಾಗಿದೆ, ಆಗಿದ್ದಾರೆ. ಆಗಿದೆ ಸರ್, ಆಗಿದೆ, ಕಾನೂನು ಆಗಿದೆ. 4-5 ದಿವಸ ಮತ್ತೆ ಇನ್ನು ಮುಂದೆ ಅದೇನು ಆಗಲಾರ್ದ ಘಟನೆ ಆಗಲಾರ್ದೇ ಅವ್ರನ್ನ ಗಡಿಪಾರಿ ಮಾಡಿಬಿಟ್ಟು ಬಟ್ ಈ ಥರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ಮಾಡದಿದ್ದಲ್ಲಿ ನಾವಂತೂ ಉಗ್ರ ಹೋರಾಟವನ್ನು ಮಾಡ್ತೀವಿ. ಯಾಕಂದರೆ ನಮ್ಮ ಕಾರ್ಯಕರ್ತರ ಮೇಲೆ ಅಲ್ಲಿ ಆಗಿದೆ. ಕಳೆದ 25-30 ವರ್ಷಗಳಿಂದ ತುಂಗಭದ್ರಾ ನೀರಾವರಿ ಕೇಂದ್ರ ವಲಯದ ಮುನಿರಾಬಾದ್ ವ್ಯಾಪ್ತಿಯಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ತಕ್ಷಣವೇ ನಿರಂತರ ಕೆಲಸ ನೀಡಿ ಕಾಯಂ ಕೆಲಸಗಾರರೆಂದು ಪರಿಗಣಿಸಿ ಸರ್ಕಾರದ ನಿರ್ದೇಶನ ವ್ಯವಸ್ಥಾಪಕ ನಿರ್ದೇಶಕರ ಅನುಮೋದನೆ ಹಾಗೂ ವಲಯದ ಅಧಿಕಾರಿಗಳ ವರದಿ ಅನ್ವಯ ಉದ್ಯೋಗದ ಭದ್ರತೆ ಒದಗಿಸಬೇಕು. ಬದುಕುವ ವೇತನ ಸೇರಿದಂತೆ ಕಾರ್ಮಿಕರ ಎಲ್ಲ ಹಕ್ಕುಗಳನ್ನು ರಕ್ಷಿಸಿ ಯೋಜನೆಯ ಜೀವಾಳುಗಳಾದ ಕಾರ್ಮಿಕರಿಗೆ ನ್ಯಾಯ ನೀಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಮಾರ್ಚ್ 9-7ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಹಕ್ಕೊತ್ತಾಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಎಐಸಿಸಿಯು ಅಧ್ಯಕ್ಷರಾದ ಕೆ ನಾಗಲಿಂಗಸ್ವಾಮಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಮಾವೇಶವನ್ನು ಮಾಜಿ ಕಾರ್ಮಿಕ ಸಚಿವರು ಹಾಗೂ ಹಿರಿಯ ಕಾರ್ಮಿಕ ನಾಯಕರಾದ ಎಸ್ಕೆ ಕಾಂತ ಉದ್ಘಾಟಿಸಲಿದ್ದು, ಎಐಸಿಸಿಟಿಯು ರಾಷ್ಟ್ರೀಯ ಉಪಾಧ್ಯಕ್ಷರಾದ ಕ್ಲಿಪ್ಟನ್ ಡಿ ರಿಜೋರಿಯಾ ಹಾಗೂ ಎಐಸಿಸಿಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈತ್ರೇಯಿ ಕೃಷ್ಣನ್ ಪ್ರಮುಖ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಬಹುದಿನದ ಬೇಡಿಕೆಗಳಾಗಿರ್ತಕ್ಕಂಥ ನೀರಾವರಿ ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆಯನ್ನು ಕೊಡಬೇಕಂತ ಒತ್ತಾಯಿಸಿ ನಾವು ಈ ಒಂದು ಎಲ್ಮರ್ಸ್ ಮತ್ತು ಮುನಿರಾಬಾದ್ ವೃತ್ತಗಳ ನೀರಾವರಿ ಕೇಂದ್ರಗಳ ಮುನಿರಾಬಾದ್ ಅಂತ ಬರ್ತಕ್ಕಂಥ 7 ಡಿವಿಷನ್ ಹಾಗೂ ಎಲ್ಲ ಉಪವಿಭಾಗದ ಕಾರ್ಮಿಕರನ್ನು ಒಟ್ಟುಗೂಡಿಸಿಕೊಂಡು ಇವತ್ತು ಮಾರ್ಚ್ 7ರಂದು ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಈ ಒಂದು ಹಕ್ಕೊತ್ತಾಯ ಸಮಾವೇಶವನ್ನು ನಾವು ನಮ್ಮ ಸಂಘದವರಿಂದ ಆಯೋಜನೆ ಮಾಡಿದ್ದೀವಿ. ಈ ಒಂದು ಸಮಾವೇಶವನ್ನು ಮಾಜಿ ಕಾರ್ಮಿಕ ಸಚಿವರು ಮತ್ತು ಕಾರ್ಮಿಕ ಹಿರಿಯ ನಾಯಕರಾಗಿರ್ತಕ್ಕಂಥ ಎಸ್ಕೆ ಕಾಂತ್ ಅವರು ಈ ಒಂದು ಸಮಾವೇಶವನ್ನು ಉದ್ಘಾಟಿಸಿ ಈ ಒಂದು ಉದ್ಘಾಟನಾ ಭಾಷಣ ಮಾಡಲಿದ್ದಾರೆ. ಹಾಗೆಯೇ ಈ ಒಂದು ಸಮಾವೇಶದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಮಾರ್ಗದರ್ಶಕರು, ನಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ಎಐಸಿಸಿಟಿ ಸಂಘಟನೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಕ್ಲಿಪ್ಟನ್ ಡಿ ರಿಜೋರಿಯಾ ಅವರು, ಹಾಗೆಯೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೈತ್ರೇಯಿ ಕೃಷ್ಣನ್ ಅವರು ಆ ಒಂದು ಸಮಾವೇಶದ ಪ್ರಮುಖ ಅತಿಥಿಗಳಾಗಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ನಾವು ಬಹಳ ಮುಖ್ಯವಾಗಿ ಇವತ್ತು ತುಂಗಭದ್ರಾ ಅಣೆಕಟ್ಟಿನಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಒಟ್ಟು 15 ಜನ ಕಾರ್ಮಿಕರು ಏನಿದ್ದಾರೆ, ಕಚೇರಿ ಮತ್ತು ಕಾಲುವೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಈ ಒಂದು ಕಾರ್ಮಿಕರಿಗೆ ಇವತ್ತು ಉದ್ಯೋಗದ ಅಭದ್ರತೆ ಕಾಡ್ತಿದೆ. ಅದನ್ನ ನಾವು ಹೋರಾಟ ಮಾಡೋದ್ರ ಮೂಲಕ 2021ರಲ್ಲಿ ನಾವು ಸರ್ಕಾರದ ನಿಗಮವಾಗಿರ್ತಕ್ಕಂಥ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಂದ ನಾವು ಪ್ರತಿ ವರ್ಷ ಇವ್ರನ್ನ ಅಂದ್ರೆ ನೀರು ಇಲ್ಲದ ಕೂಡ ಇವರಿಗೆ ಟೆಂಡರ್ ಕರೆದು ಕೆಲಸದಲ್ಲಿ ಮುಂದುವರಿಸಬೇಕು, ವರ್ಷ ಪೂರ್ತಿ ಕೆಲಸ ಕೊಡಬೇಕು ಅಂತ ಹೇಳಿ 2021ರಲ್ಲಿ ನಿಗಮದ ವ್ಯವಸ್ಥಾಪಕರು ಅವತ್ತು ಆದೇಶ ಮಾಡಿದ್ರು. 21ರಲ್ಲಿ ನಮಗೆ ಕೊಟ್ರೆ ಮುಂದಿನ ವರ್ಷ 22ರಲ್ಲಿ ಮತ್ತೆ ಪುನಃ ನಮ್ಮನ್ನ ಕೆಲಸದಿಂದ ತೆಗೆಯುವಂತ ಕಾರ್ಯಕ್ಕೆ ಇವತ್ತು ನೀರಾವರಿ ನಿಗಮ ಮುಂದಾಗಿರುವುದರಿಂದ ನಾವು ಅನಿವಾರ್ಯವಾಗಿ ಸರ್ಕಾರ ಮಟ್ಟದಲ್ಲಿ ಕಳೆದ 2021, 22, 23, 24, 25ರವರೆಗೂ ಕೂಡ ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡಿ ಸರ್ಕಾರದಿಂದ ತುಂಗಭದ್ರಾ ನೀರಾವರಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ಕೊಡಬೇಕು, ಅವ್ರಿಗೆ ಉದ್ಯೋಗದ ಭದ್ರತೆ ಕೊಡಬೇಕು, ಸರ್ಕಾರದ ನಿರ್ದೇಶನ ಇಲ್ಲದೆ ಯಾವುದೇ ಕಾರ್ಮಿಕರನ್ನು ಕೆಲಸದಿಂದ ತೆಗೆಯಬಾರದು ಅಂತ
ರಾಜ್ಯ ಸಚಿವ ಸಂಪುಟ ಅನುಮೋದಿಸಿದ 56,000 ಹುದ್ದೆಗಳ ಭರ್ತಿಗೆ ಕೂಡಲೇ ಅಧಿಸೂಚನೆ ಹೊರಡಿಸುವಂತೆ ಒತ್ತಾಯಿಸಿ ಇಂದು ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಈ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರದಲ್ಲಿ 9.79 ಲಕ್ಷ ಹುದ್ದೆಗಳು ಖಾಲಿ ಇವೆ. ರಾಜ್ಯದ 43 ಇಲಾಖೆಗಳಲ್ಲಿ 2.84 ಲಕ್ಷ ಹುದ್ದೆಗಳು ಖಾಲಿ ಇವೆ. ಈ ಮೊದಲಿನಿಂದಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಧಿಕಾರ ನಡೆಸಿದ ಎಲ್ಲ ಪಕ್ಷಗಳು ಉದ್ಯೋಗ ಕಡಿತ ಮಾಡುತ್ತಾ ಬಂದಿವೆ ಎಂದು ಆರೋಪಿಸಿದರು. ನಿರುದ್ಯೋಗ ಸಮಸ್ಯೆಯಿಂದ ಆತಂಕಗೊಂಡ ನಿರುದ್ಯೋಗಿಗಳು ಕಳೆದ 5 ತಿಂಗಳಿಂದ ರಾಜ್ಯಾದ್ಯಂತ ಉದ್ಯೋಗ ಕೌನ್ಸಿಲ್ಗಳ ಹೋರಾಟ ತೀವ್ರಗೊಂಡಿದೆ. ಇದರ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ನಿರ್ಧಾರ ಕೈಗೊಂಡಿದ್ದಾರೆ. 5 ವರ್ಷ ವಯೋಮಿತಿ ಸಡಿಲಿಕೆಗೂ ನಿರ್ಧರಿಸಿದ್ದಾರೆ. ಕಾಲ ವಿಳಂಬ ಮಾಡದೆ ಕೂಡಲೇ ಸಂಬಂಧಪಟ್ಟ ಇಲಾಖೆಗಳು ಅಧಿಸೂಚನೆಯನ್ನು ಪ್ರಕಟಿಸುವಂತೆ ಆಗ್ರಹಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ 5,000 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡುವಂತೆ ಒತ್ತಾಯಿಸಲಾಯಿತು. ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಏನು ಹೋರಾಟ ಮಾಡ್ತಾ ಇದೀವಿ, ಕಳೆದ 5-6 ತಿಂಗಳಿಂದ ಹೋರಾಟ ಮಾಡ್ತಾ ಇದೀವಿ. ಉದ್ಯೋಗ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಇಲ್ಲಿವರೆಗೂ ನೋಟಿಫಿಕೇಶನ್ ಆಗಿಲ್ಲ. ಧಾರವಾಡದಲ್ಲಿ ಮತ್ತೆ ಬೇರೆ ಬೇರೆ ಕಡೆ ನಮ್ಮ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಹೋರಾಟ ಆದ ನಂತರ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು 56,000 ಹುದ್ದೆಗಳ ನೇಮಕಾತಿ ಮಾಡ್ತು ಅಂತ ಹೇಳಿದರು. 24,300 ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಕೊಟ್ಟಿದ್ದೀವಿ ಅಂತ ಹೇಳಿದರು. ಆದರೆ 3 ತಿಂಗಳಾಯ್ತು ಅಧಿವೇಶನ ಮುಗಿದು, ಒಂದೇ ಒಂದು ಹುದ್ದೆಗೆ ನೋಟಿಫಿಕೇಶನ್ ಆಗಿಲ್ಲ. ಒಳ ಮೀಸಲಾತಿಯ ಕಾರಣದಿಂದ ಇದನ್ನು ಮುಂದೂಡ್ತಾ ಬರ್ತಾ ಇದ್ದಾರೆ. ಈಗ ಕ್ಯಾಬಿನೆಟ್ ಏನು ಅನುಮೋದನೆ ಕೊಟ್ಟಿದೆ, ನೇಮಕಾತಿ ನಿರ್ಬಂಧಗಳನ್ನು ತೆಗೆದುಹಾಕಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. 56,432 ಹುದ್ದೆಗಳಿಗೆ ಕೂಡಲೇ ಅಧಿಸೂಚನೆ ಹೊರಡಿಸಬೇಕು, ನೋಟಿಫಿಕೇಶನ್ ಆಗಬೇಕಂತೇಳಿ ಇವತ್ತು ನಾವೆಲ್ಲ ಯುವಜನ ಮಿತ್ರರು ಆಗ್ರಹ ಮಾಡ್ತಾ ಇದೀವಿ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 5,000 ಶಿಕ್ಷಕರ ಹುದ್ದೆಗಳಿಲ್ಲ, ಪೊಲೀಸ್ ನೇಮಕಾತಿ ಆಗಿಲ್ಲ, PSI ನೇಮಕಾತಿ ಆಗಿಲ್ಲ. ನೇಮಕಾತಿನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಕ್ವಶನ್ ಪೇಪರ್ ಲೀಕ್ ಔಟ್ ಆಗ್ತದೆ. ಅವೆಲ್ಲವೂ ಮೂಲಕ ಕ್ರಮ ತಗೊಳ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದೀವಿ. ಹಾಗೇನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉದ್ಯೋಗ ಕಡಿತ ಮಾಡ್ತಕ್ಕಂಥ ಒಂದು ವೆಚ್ಚ ಕಡಿತ ಮಾಡ್ತಕ್ಕಂಥ ಯೋಜನೆ ತಂದಿದ್ದಾವೆ. ಆ ಯೋಜನೆಯನ್ನು ಕೈ ಬಿಡಬೇಕು, ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಚನ್ನಬಸವ ಜಾನೇಕರ್. ಆಹಾರ ಕಲಬೆರಕೆ ತಡೆಗೆ ಹೋಟೆಲ್ಗಳಲ್ಲಿ ಗುಣಮಟ್ಟ ಆಹಾರ ಲಭ್ಯತೆ ಉದ್ದೇಶದಿಂದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಹಾಗೂ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಷನ್ ಆ್ಯಂಡ್ ಮತ್ತು ಕೇಂದ್ರ ಸರ್ಕಾರದ ಅನುಮತಿಯಲ್ಲಿ ಆಹಾರ ಉದ್ಯಮಿದಾರರು ಕಡ್ಡಾಯವಾಗಿ ತರಬೇತಿ ಪ್ರಮಾಣಪತ್ರ ಪಡೆಯಬೇಕು ಎಂದು ಜಿಲ್ಲಾ ನಿರ್ದೇಶಕರಾದ ಅನಿಲ್ ಕುಮಾರ್ ನಾಯ್ಕ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಂದಿನ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯಲ್ಲಿ ಬದಲಾವಣೆ ಬಹಳ ಆಗುತ್ತಿರುವುದರಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಎಂದರು. ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವವರು ಆಹಾರ, ಸಿಹಿ ಖಾರ ತಿನ್ನಿಸುವ ಖರೀದಿ ಪದಾರ್ಥಗಳಲ್ಲಿ ರುಚಿ ಹೆಚ್ಚಿಸಲು, ಬಣ್ಣದಿಂದ ಆಕರ್ಷಿಸಲು ಅಪಾಯಕಾರಿ ರಾಸಾಯನಿಕ ಅಂಶ ಬಳಸಿ ಕಲಬೆರಕೆ ಆಹಾರ ಮಾರಾಟ ಮಾಡುತ್ತಿದ್ದು, ಇದರಿಂದ ಆರೋಗ್ಯದ ಮೇಲೆ ಗಂಭೀರ ಸಮಸ್ಯೆ ಬೀರಿದೆ. ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ತರಬೇತಿ ನೀಡಿ ಪ್ರಮಾಣಪತ್ರ ನೀಡಲಾಗುವುದು ಎಂದರು. ರಾಜ್ಯದ ಎಲ್ಲ ಬಗೆಯ ಹೋಟೆಲ್ಗಳು, ಬೇಕರಿಗಳು, ಆನ್ಲೈನ್ನಲ್ಲಿ ಫುಡ್ ಡೆಲಿವರಿ ಮಾಡುವ ಕಂಪನಿಗಳು ಹಾಗೂ ಪಿಜ್ಜಾ, ಬರ್ಗರ್ ಮಾರಾಟ ಮಾಡುವ ಹೋಟೆಲ್ಗಳು ಆಹಾರ ಸುರಕ್ಷತೆ ತರಬೇತಿ ಮತ್ತು ಪ್ರಮಾಣಪತ್ರ ಪಡೆಯುವುದು ಕಡ್ಡಾಯಗೊಳಿಸಿದೆ. ಹೋಟೆಲ್ಗಳು, ಬೇಕರಿಗಳು ಆನ್ಲೈನ್ನಲ್ಲಿ ಆಹಾರ ಸರಬರಾಜು ಮಾಡುವ ಸಮಸ್ಯೆಗಳು, ಆಹಾರ ಸುರಕ್ಷತೆ ತರಬೇತಿ ಮತ್ತು ಪ್ರಮಾಣಪತ್ರ ಪಡೆಯುವುದು ಕಡ್ಡಾಯವಾಗಿದೆ. ಪ್ರತಿಯೊಬ್ಬ ಆಹಾರ ಉದ್ಯಮದಾರ, ಯಾರಾದರೂ ಹೋಟೆಲ್, ಬೇಕರಿ, ಕಿರಾಣಿ, ಬೀದಿ ವ್ಯಾಪಾರಿಗಳು ಇದೆಲ್ಲ ಕಡ್ಡಾಯವಾಗಿ ಆಹಾರ ಸುರಕ್ಷತೆ ತರಬೇತಿ ಪ್ರಮಾಣಪತ್ರವನ್ನು ಪಡೆಯಬೇಕೆಂದರೆ ನಾವು ಪತ್ರಿಕೆ ಮುಖಾಂತರ ಅದನ್ನು ಸಾರ್ವಜನಿಕರಿಗೆ ಮತ್ತು ಉದ್ಯಮದಾರರಿಗೆ ತಿಳಿಸಿದ್ದೇವೆ. ಇದರ ಬಗ್ಗೆ ಬಹಳ ಜನಕ್ಕೆ ಅದರ ಬಗ್ಗೆ ಅವೇರ್ನೆಸ್ ಇದೆ. ಪ್ರತಿಯೊಬ್ಬ ಆಹಾರ ಉದ್ಯಮದಾರರು ಆಹಾರದಿಂದ ಎಷ್ಟೆಲ್ಲ ರೋಗ ರುಜಿನಗಳು ಬರ್ತಿದ್ದಾವೆ, ಕಲಬೆರಕೆ, ಆಮೇಲೆ ಟೇಸ್ಟಿಂಗ್ ಪೌಡರ್ ಇಂಥವೆಲ್ಲವನ್ನು ಯೂಸ್ ಮಾಡಿ ಇವತ್ತು ಆಹಾರವನ್ನು ತಯಾರು ಮಾಡ್ತಿದ್ದಾರೆ. ಎಲ್ಲದನ್ನು ನಿಷೇಧ ಮಾಡಬೇಕಂತ ಆಲ್ರೆಡಿ FSSAI ಆ್ಯಕ್ಟಲ್ಲಿ ನಿಷೇಧ ಆಗಿದೆ. ಕೆಲವು ಉದ್ಯಮದಾರರಿಗೆ ಅದು ಅಭಿವೃದ್ಧಿಗೋಸ್ಕರ ಈ ತರಬೇತಿ ಕಡ್ಡಾಯವಾಗಿ ಹೋಗಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವು ಪತ್ರಿಕೆ ಮುಖಾಂತರ ನಾವು ಅವರಿಗೆ ಮಾಹಿತಿ ಕೊಟ್ಟು, ಆಮೇಲೆ ನಾವು ಫೀಲ್ಡಿಗೆ ಹೋಗಿ ಪ್ರತಿಯೊಬ್ಬ ಆಹಾರ ಉದ್ಯಮದಾರರನ್ನು ಅದರ ಬಗ್ಗೆ ಮಾಹಿತಿ ಕೊಟ್ಟು, ಅದರಿಂದ ಸರ್ಕಾರ ರೈತರಿಗೋಸ್ಕರ ಶುಲ್ಕ ಇರುತ್ತೆ. ಆ ಶುಲ್ಕವನ್ನು ತಗೊಂಡು ನಾವು ಅವರಿಗೆ ತರಬೇಕು. ಕಡ್ಡಾಯವಾಗಿ ಸರ್ಕಾರ ನಿಗದಿಪಡಿಸೋದು. ಅದು ವೆಬ್ಸೈಟ್ ಇದೆ,
SSC ಆ್ಯಪಲ್ಲಿ ಏನಿದೆ ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ಅವರು ಫೀಸ್ ಸ್ಟ್ರಕ್ಚರ್ ಏನಿದೆ ಪ್ರತಿಯೊಂದನ್ನು ಅದರಲ್ಲೇ ನೋಡ್ಬೇಕು. ವೆಬ್ಸೈಟ್ ಯಾರು ಸೆಂಟ್ರಲ್ ಗೋರ್ಮೆಂಟ್ FSC ಏನಿದೆ ನಮಗೆ ನಿಗದಿ ಮಾಡುವಂಥ ಫೀಸ್ ಸ್ಟ್ರಕ್ಚರ್ ಇದೆ. ಆ ಫೀಸ್ ಕಟ್ಟಿ ಅವರು ತರಬೇತಿ ಹಂಚ್ಕೊಳ್ಬೇಕು. ಆ ತರಬೇತಿ ಬಂದು 4 ಗಂಟೆ ಇರುತ್ತೆ. ಮಿನಿಮಮ್ 100 ಮೆಂಬರ್ಸ್ ಪರ್ ಡೇ, 200 ಮೆಂಬರ್ಸ್ ಹೋಗ್ಬೇಕು ಸರ್. ಒಂದು ದಿನಕ್ಕೆ 10ರಿಂದ 1 ಗಂಟೆವರೆಗೂ 100 ಜನ, 2 ಗಂಟೆಯಿಂದ 5 ಗಂಟೆವರೆಗೂ 100 ಜನ. ಅವರಿಗೆ 4 ಗಂಟೆ FSC ಇಂದ ಟ್ರೈನರ್ ಬರ್ತಾರೆ. ಆ ಟ್ರೈನರ್ ಬಂದು ಅವರಿಗೆ ತರಬೇತಿ ಕೊಡ್ತಾರೆ. ಯಾವ ತರ ಕ್ಲೀನ್ ಮೇಂಟೈನ್ ಮಾಡಬೇಕು, ಅಡಿಗೆ ಮನೆ ಯಾವ ತರ ಸ್ವಚ್ಛ ಇರಬೇಕು, ಪ್ರತಿಯೊಂದರ ಬಗ್ಗೆ 3 ವರ್ಷ ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ಆದ್ಮೇಲೆ ಇನ್ನೊಂದು 248 ಅವರ್ಸ್ ಅವರಿಗೆ ಒಂದು ಸರ್ಟಿಫಿಕೇಟ್ ವೆಬ್ಸೈಟ್ ಅಲ್ಲಿ ಬರುತ್ತೆ. ಅವರ ಯೂಸರ್ ನೇಮ್ ಪಾಸ್ವರ್ಡ್ ಬಂದಿರುತ್ತೆ, ಅವರಲ್ಲೇ ಡೌನ್ಲೋಡ್ ಮಾಡ್ಬೋದು. ಇಲ್ಲಾಂದ್ರೆ ನಮ್ಮ ಕಡೆ ನಾವು ಇದು ತಗೊಂಡ ಉದ್ದೇಶ ಏನಂತ ಬಹಳ ಸಮಸ್ಯೆ ಆಗ್ತದೆ. ಈಗೀಗ ಕನ್ಫ್ಯೂಷನ್ ಬಹಳ ಆಗ್ತದೆ. ಅವ್ರ ತರಬೇತಿ ತಗೊಳೋದ್ರಿಂದ ಅವರು ನಾಲೆಜ್ ಬರುವಂತ ಉದ್ದೇಶಕ್ಕೆ FSC ಕಡ್ಡಾಯ ಆರಂಭ ಮಾಡಿದೆ. ಅದ್ರ ಪ್ರಕಾರ ನಾವು ತರಬೇತಿ ಮಾಡಬೇಕು. ಈಜಿಗಳು ವ್ಯಾಪಾರ ಇರ್ತಾರೆ, ಆಮೇಲೆ ಹೋಟೆಲ್ ಇರ್ತದೆ, ಬೇಕರಿ ಇರ್ತದೆ, ಕಿರಾಣಿ ಇದೆ, ಆಹಾರ ಇರೋದೊಂದು ಸೂಪರ್. ಒಂದು ಹೋಟ್ಲಲ್ಲಿ 5 ಜನ ಇರೋದಂತ ಒಬ್ಬರು ಹೋಗ್ಬೇಕು. ಅದು ಒಬ್ಬರೇ ಹೋಟೆಲ್ ಮೇಂಟೈನ್ ಮಾಡಲಿ, 5 ಜನ ಹೋಟೆಲ್ ಮೇಂಟೈನ್ ಮಾಡಬೇಕು. ಕುರಿಗಾಯಿಗಳಿಗೆ ಒದಗಿಸುವ ವಿವಿಧ ಸೌಲಭ್ಯಗಳ ಆಯ್ಕೆ ಸಮಿತಿಗೆ ಆಯಾ ಕ್ಷೇತ್ರದ ಶಾಸಕರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವ ಸರ್ಕಾರದ ನಿರ್ಧಾರ ಸರಿಯಲ್ಲ. ಕೂಡಲೇ ಈ ತೀರ್ಮಾನದಿಂದ ಹಿಂದೆ ಸರಿಯಬೇಕು. ಶಾಸಕರನ್ನು ಕೈ ಬಿಡುವ ಮೂಲಕ ಸಂಘದಿಂದ ಆಯ್ಕೆ ಮಾಡುವ ಮರು ಆದೇಶ ಹೋರಾಡಿಸಬೇಕೆಂದು ಕುರಿ ಮತ್ತು ಮೇಕೆ ಮಹಾಮಂಡಳದ ಸಮಿತಿಯ ಸದಸ್ಯರಾದ ಶಾಂತಗೌಡ ಸಹಪೂರ ಆಗ್ರಹಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿರುವ ಸುಮಾರು 30 ನಿಗಮಗಳಿಗೆ ಜಿಲ್ಲಾ ಪಂಚಾಯಿತಿ CEO ಅಧ್ಯಕ್ಷರಾಗಿದ್ದಾರೆ. ಆದರೆ ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ಆಯಾ ಕ್ಷೇತ್ರದ ಶಾಸಕರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೋರಾಡಿಸಿದೆ. ಶಾಸಕರು ತಮ್ಮ ಕಾರ್ಯಕರ್ತರ ಮೂಲಕ ಅಥವಾ ಮುಖಂಡರ ಮೂಲಕ ಅನ್ಯರಿಗೆ ಜವಾಬ್ದಾರಿ ಒಪ್ಪಿಸುತ್ತಾರೆ. ನಿಜವಾದ ಕುರಿಗಾಯಿಗಳಿಗೆ, ಕುರಿಗಾಯಿ ಸಂಘ ಸಂಸ್ಥೆಗಳ ಫಲಾನುಭವಿಗಳಿಗೆ ಸೌಲಭ್ಯ ಸಿಗುವುದು ವಿರಳ. ಕೂಡಲೇ ಆಯ್ಕೆ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ಶಾಸಕರನ್ನು ಕೈಬಿಟ್ಟು ಈ ಹಿಂದಿನಂತೆ ಜಿಪಂ CEO ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿ ಕುರಿಗಾಯಿಗಳಿಗೆ ಸೌಲಭ್ಯ ಒದಗಿಸಬೇಕೆಂದು ತಿಳಿಸಿದರು. 26 ಸಾಲಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ಕುರಿ ಉಣ್ಣೆ ಅಭಿವೃದ್ಧಿ ನಿಗಮದಿಂದ SP DSP ನಮಗ ಆ ಲೋನ್ಗಳನ್ನು ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರ ಗಮನಕ್ಕೆ ತರುವುದರ ಮುಖಾಂತರ ಮುಂದೆ ತಮ್ಮ ಒಂದು ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಕೆಲಸ ಹಿಂದೆ ಮಾಡ್ತಾ ಇದ್ರು ಸರ್ಕಾರದವರು. ಇವತ್ತ ನಮಗ ಅವಾಗ ಏನಿದ್ರು ಜಿಲ್ಲಾ CO ಮುಖಾಂತರ ಮತ್ತು ಸಂಘದ ಮುಖಾಂತರ ಫಲಾನುಭವಿಗಳಿಗೆ ಆಯ್ಕೆ ಮಾಡ್ತಿದ್ರು. ಇವತ್ತೇನಾಗಿದೆ ಸರ್ಕಾರ ನಮಗ ಏನ್ ಮಾಡಿದೆ ಅಂತಂದ್ರೆ ಸ್ವಲ್ಪ ಬದಲಾವಣೆ ಮಾಡಿದೆ. ಬದಲಾವಣೆ ಅಂದ್ರೆ ಇವತ್ತು ಸಂಘಗಳಿವೆ ಸುಮಾರು ಇಡೀ ರಾಜ್ಯದಲ್ಲಿ 694 ಸಂಘಗಳು ಕುರಿ ಮತ್ತು ಉಣ್ಣೆ ಸಹಕಾರ ಸಂಘಗಳಿವೆ. ಆ ಸಂಘಗಳಿಗೆ ಬರ್ತಕ್ಕಂಥ SP DSP ಲೋನು ಇವತ್ತ ಆಯ್ಕೆ ಮಾಡ್ತಕ್ಕಂಥವ್ರು ಸ್ಥಳೀಯ ಶಾಸಕರಿಗೆ ಮತ್ತು ಹೋದ ಸಾರಿ ಶಿವರಿಗೆ ಕೊಡ್ತಾರೆ, ಈ ಸಾರಿ ಶಾಸಕರು ಕೊಟ್ಟರು. ನಮಗೇನು ತೊಂದರೆ ಇಲ್ಲ, ಅವ್ರಿಗೆ ಕೊಟ್ಟಿರೋದ್ರಿಂದ ನಮಗೇನು ಅಂದ್ರೆ ಸಂಘದಲ್ಲಿ ಇರ್ತಕ್ಕಂಥ ಸದಸ್ಯರನ್ನ ಮತ್ತು ಅಧ್ಯಕ್ಷರನ್ನ ಗಮನಕ್ಕೆ ತಗೊಂಡು ಆ ಸಂಘದಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ಕೊಟ್ಟಾಗ ಮಾತ್ರ ಅದು ಸಂಘಗಳು ಬೆಳೆಯಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಯಾರೋ ನಾವು ಕೊಟ್ಟು ಬೇರೆ ಕೊಟ್ಟಂತಂದ್ರೆ ಹೊರಗಿನವ್ರು ಬಂದು ಆ ಫಲಾನುಭವಿಗಳು ಆಯ್ಕೆ ಆಗಂದ್ರೆ ಇಲ್ಲಿ ಕುರಿ ನಿಜವಾದ ಕುರಿಗಾರಿಗೆ ತಲುಪಲ್ಲ ಈ ಯೋಜನೆ. ಅದಕ್ಕಾಗಿ ಅಲ್ಲಿ ಜಿಲ್ಲೆಗೆ ಒಂದು 18-20 ಕೊಡ್ತಾ ಇದ್ದಾರೆ ಈ ಕಲ್ಯಾಣ ಭಾಗಕ್ಕೆ. ನಮ್ಗಷ್ಟು ಸಾಧ್ಯ ಇಲ್ಲ. ಅದು ಕೂಡ ನಾವು ಆತರ ಹಂಚಿದ್ರೆ ಸಣ್ಣಕ್ಕೆ ಒಂದು ಲೋನ್ ಬರ್ತಾ ಇದೆ. ಅದರಲ್ಲಿ ನಾವು ಬೇರೆ ಯಾರಿಗೆಲ್ಲ ಕೊಟ್ರೆ ಅವರು ತಮ್ಮ ಇಷ್ಟ ಬಂದವರಿಗೆ ಕೊಡ್ತಾರೆ, ಅಲ್ಲಿ ಯಾವುದೋ ಕುರಿಗಾರಿಗೆ ಅನುಕೂಲ ಆಗಲ್ಲ. ಹೀಗಾಗಿ
ನಮ್ಮ ಸಂಘಗಳಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ನಾವೇನು ಕೇಳ್ಕೊಳ್ಳೋದೇನಂದ್ರೆ ಸರ್ಕಾರಕ್ಕೆ ದಯವಿಟ್ಟು ಇದೇನು ನೀವು ಸುತ್ತೋಲೆ ಹೊರಡಿಸಿದ್ರಿ ವಾಪಸ್ ತಗೊಂಡು ಮತ್ತೆ ಸಂಘಗಳ ಮುಖಾಂತರ ಸಂಘಗಳಲ್ಲಿ ಸದಸ್ಯರ ಮುಖಾಂತರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಸರ್ಕಾರ ಮನವಿ ಮಾಡ್ತಾ ಇದ್ದೇವೆ. ಇವೆಲ್ಲ ಕೂಡ ಶಿವರ ಆಫೀಸ್ ಅಂತ ಅಧ್ಯಕ್ಷರು ಇವಾಗ ಶಾಸಕರು ನಮಗೆ ತಪ್ಪಿಲ್ಲ, ನಮ್ಮನ್ನ ಸಂಘದವರು ತಗೊಂಡು ಆ ಕೆಲಸ ಮಾಡಿದ್ರೆ ನಾವು ಸರ್ಕಾರ ಮನವಿ ಮಾಡ್ತೇವೆ. ದಯವಿಟ್ಟು ಈಗ ಇಂಥೆಲ್ಲ ಯೋಜನೆಗಳು ನಾವು ಸಂಘಗಳು 494 ಸಂಘಗಳಿದೆ. ಅವು ಸಂಘ ಅದಕ್ಕೆ ನಾವು